ಜೈ ಭಾರತ ಜನನೀಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ. ಇಲ್ಲಿ ಸೇರಿರುವಂತಹ ಭಗವತ್ ಸ್ವರೂಪಿಗಳಾದ ಎಲ್ಲ ನನ್ನ ಸೋದರರಿಗೆ ಸೋದರಿಯರಿಗೆ ಮಕ್ಕಳಿಗೆ ಹೇಳ್ಬೋದು ಎಲ್ಲರಿಗೂ ನನ್ನ ಶುಭಾಶಯಗಳು. ಪತ್ರಿಕಾ ದಿನಾಚರಣೆಯ ಹಾರ್ದಿಕ ಸ್ನೇಹಪೂರ್ವಕ ಶುಭಾಶಯಗಳು. ನನಗೆ ಒಂದು ಕನೆಕ್ಷನ್ ಏನಾದ್ರು ಒಬ್ಬ ಗಾಯಕನಾಗಿ ಪತ್ರಿಕೆ ತುಂಬಾ ಹೆಲ್ಪ್ ಮಾಡಿದೆ ನನ್ನ ವೃತ್ತಿ ಜೀವನಕ್ಕೆ. ಅದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲ್ಲ ಒಂದು ಹೆಲ್ಪ್ ಆಗಿದೆ. ಜೊತೆಗೆ ವಿಶೇಷವಾಗಿ ನನಗೆ ಇವತ್ತು ನೆನಪಾಗ್ತಾ ಇರೋದು ನನ್ನ ತಂದೆಯವರನ್ನ. ಅವರು ನನ್ನ ಭೌತಿಕವಾಗಿ ಬಿಟ್ಟು ಹೋಗಿ ಒಂದು 15 ವರ್ಷ ಆಯ್ತು. ಅವರಿಗೆ ನಮ್ಮ ಸುಳ್ಯ ತಾಲೂಕಿನಲ್ಲಿ ಪತ್ರಕರ್ತರ ಮಿತ್ರ ಅಂತ ಒಂದು ಟೈಟಲ್ ಕೊಟ್ಟಿದ್ರು. ಅವರು ಕೋಟೆ ವಸಂತ ಕುಮಾರ್ ತುಂಬಾ ಸಮಾಜಮುಖಿಯಾದ ಚಟುವಟಿಕೆಗಳಲ್ಲಿ ಇದ್ರು. ರಾಮಕೃಷ್ಣ ದೇವರ ರಂಗದಲ್ಲೂ ಇದ್ರು. ನೇತಾಜಿ ಸುಭಾಷ್ ಚಂದ್ರ ವೇದಿಕೆ ಅಧ್ಯಕ್ಷರಾಗಿದ್ರು. ಸಾಹಿತ್ಯ ಪರಿಷತ್ತಲ್ಲಿದ್ರು. ಹವ್ಯಾಸಿ ಪತ್ರಕರ್ತರು ಆಗಿದ್ರು. ಹಾಗಾಗಿ ನನಗೆ ಮೊದಲಿಂದ ನಮ್ಮ ಮನೆಗೆ ಈ ತಮ್ಮ ಎಷ್ಟು ಪೇಪರ್ ಬರ್ತಾ ಇತ್ತು ನಮಗೆ ಗೊತ್ತಿಲ್ಲ. ಒಂದು 10 ಪೇಪರ್ ಬರೋದು. ಹಾಗಾಗಿ ದೈವಾಣಿ ಅದೆಲ್ಲ ಬರ್ತಾ ಇತ್ತು. ಚಿಕ್ಕವರಾಗಿದ್ದಾಗಲೇ ಪತ್ರಿಕೆ ನೋಡ್ತಾನೆ ಬೆಳೆದವರು ನಾವು. ಇವತ್ತಿಗೂ ಅಷ್ಟೇ ನಮ್ಮಲ್ಲಿ ಪತ್ರಿಕೆ ತರಿಸ್ತೀವಿ, ನಾವು ಓದ್ತೀವಿ ಡೈಲಿ. ಟಿವಿ ಎಷ್ಟೇ ನೋಡಿದ್ರು, ಟಿವಿ ನೋಡೋದೇ ಕಮ್ಮಿ ಮಾಡಿದ್ದೀನಿ ನಾನು. ಮೊಬೈಲಲ್ಲಿ ಸಿಗತ್ತೆ ಇಲ್ಲ ಅಂತ ಹೇಳಿ. ಹಂಗಾರೆ ನೀವು ಮಾವ ಆಗಿರೋ ಸರಿ ಇಲ್ಲ ಹಾಗಾದ್ರೆ. ಅದು ಕರೆಕ್ಟ್. ನನ್ನ ಚಾನಲ್ ನನ್ನ ಸೀರಿಯಲ್ ನಾನೇ ನೋಡೋಲ್ಲ ಅಂತ. ಅದು ಇದ್ರಲ್ಲಿ ಸಿಗುತ್ತೆ, ಬೇರೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಅದು ಅಂತ. ಎರಡೂ ಬೇಕು, ಎಲೆಕ್ಟ್ರಾನಿಕ್ ಮೀಡಿಯಾ ಬೇಕು, ಪತ್ರಿಕೆ. ಯಾಕಂದ್ರೆ ಸಮಾಜದ ಅನ್ಕೊಂಡು ತಿದ್ದುವಲ್ಲಿ ಸಮಾಜ ವಸ್ತು ಯಾವುದು ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, 4 ರಂಗ ಪತ್ರಿಕಾ ರಂಗ ಅಂತ ಇದೆ. ಅದಿಲ್ಲದೆ ನಾವಿಲ್ಲ, ಇರೋದಕ್ಕೆ ಸಾಧ್ಯ ಇಲ್ಲ. ಬಹಳ ಖುಷಿ ಆಯ್ತು ಇವತ್ತು. ಅನಿರೀಕ್ಷಿತವಾಗಿ ನನಗೆ ಬಂದೋದಕ್ಕೆ ಅವಕಾಶ ಇದು. ನಮ್ಮ ಅತ್ಯಂತ ಆತ್ಮೀಯರಾದ ಒಬ್ಬ ಸವ್ಯಸಾಚಿ ಮೈಸೂರು ರಮಾನಂದ್ ಅವರು ಫೋನ್ ಮಾಡಿದ್ರು, ಶಿವಕುಮಾರ್ ಸರ್ ಫೋನ್ ಮಾಡಿದ್ರು, ರಾಮರಾವ್ ಸರ್ ಫೋನ್ ಮಾಡಿದ್ರು. ಶಿವಕುಮಾರ್ ಸಿಕ್ಕಿದ್ರು ಇಲ್ಲಿ, ರಾಮರಾವ್ ಫೋನ್ ಮಾಡಿದ್ರು, ಬರಲೇಬೇಕು ಅಂತ. ನನಗೆ ಇವತ್ತು ಬಂದು ಸಾರ್ಥಕ ಕ್ಷಣಗಳನ್ನ ಕಳೀತಾ ಇದ್ದೀನಿ ಸರ್. ಇದು ನಮ್ಗೆ ಲಕ್ಷಗಟ್ಟಲೆ ಜನ ಬೇಡ, 1000 ಜನ ಬೇಡ, ಇಷ್ಟಿದ್ದರೆ ಸಾಕಿದ್ದು. 1=100. ಇಲ್ಲಿ ಬಂದವರೆಲ್ಲ 1=100 ಅಂತ ವಿದ್ವತ್ ಜನರು, ಪ್ರಾಜ್ಞ ಬಂಧುಗಳು ಸೇರ್ತೀನಿ. ಬಹಳ ಖುಷಿ ಆಯ್ತು. ಒಬ್ಬ ಸಹೃದಯಿಯಾಗಿ, ಒಬ್ಬ ಗಾಯಕನಾಗಿ, ಎಲ್ಲರ ತಂದೆ ತಾಯಿ ಕೊಟ್ಟ ಸಂಸ್ಕಾರದಲ್ಲಿ ಎಲ್ಲರ ಜೊತೆ ಸ್ನೇಹದಲ್ಲಿ ಇರ್ತೀನಿ, ಪ್ರೀತಿ ವಿಶ್ವಾಸ ಇರ್ತೀನಿ. ನಿಮ್ಮ ಜೊತೆ ನಾವು ಸದಾ ಇರ್ತೀವಿ, ನಮ್ಮ ಜೊತೆ ನೀವು ಸದಾ ಇರಿ. ನಾವು ಹೀಗೆ ಮುಂದೆ ಸಾಗೋಣ. ನಾನೊಬ್ಬ ಗಾಯಕನಾಗಿ ನನಗೆ ತಿಳ್ಕೊಂಡಿರೋದು ಇಷ್ಟೇ. ಮತ್ತೊಬ್ಬ ಒಂದ್ ಸ್ವಲ್ಪ ಜೀವನ ಅನುಭವದಲ್ಲಿ ಏಜ್ ಆಯ್ತಲ್ಲ ಸ್ವಲ್ಪ, ಹಾಗೆ ಪ್ರೀತಿ, ಭಕ್ತಿ, ನೀತಿ, ಇದು ಭಾರತದ ಸಂಸ್ಕೃತಿ, ಇದು ಕನ್ನಡದ ಸಂಸ್ಕೃತಿ. ಪ್ರೀತಿ ಅಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ರಿಲಿಜನ್, ಎವ್ರಿಥಿಂಗ್, ಲವ್ ಆಲ್. ಎಲ್ಲರನ್ನ ಪ್ರೀತಿಸಿ. ಭಗವಂತ ಒಬ್ಬರೇ, ನಾಮ ಹಲವು, ಏಕಂ ಸತ್, ಇದು ಉಪನಿಷತ್ ವಾಕ್ಯ. ಎಲ್ಲರನ್ನ ಪ್ರೀತಿಸೋದ್ರೆ ನಮ್ಮ ಬದುಕಿನ ಸಾರ್ಥಕತೆ ಇದೆ. ಅದು ನಂಬಿದ್ದೀನಿ ನಾನು. ಸಾಧ್ಯ ಅಂದ್ರೆ ಒಬ್ಬರಿಗೆ ಒಳ್ಳೇದು ಮಾಡೋಣ, ಸಂತೋಷ ಕೊಡೋಣ, ಇದನ್ನು ಸುಮ್ಮನೆ ಇರೋಣ. ಇಷ್ಟು ಇದೆ ನಾನು ಪಾಲಿಸ್ಕೊಂಡು ಬಂದಿದ್ದೀನಿ. ಭಕ್ತಿ, ಪ್ರತಿಯೊಂದು ಕೆಲಸದಲ್ಲೂ ಭಕ್ತಿ, ಮತ್ತೆ ಬದುಕಿಗೊಂದು ನೀತಿ. ಹಾಗೆ ಇದು ಭಾರತದ ಸಂಸ್ಕೃತಿ, ಕನ್ನಡ ಸಂಸ್ಕೃತಿ ಅಂತ ಹೇಳ್ತಾ, ಇದು ನಮ್ಮೆಲ್ಲರ ಸಂಸ್ಕೃತಿ. ಹೀಗೆ ಜೊತೆಯಾಗಿ ಸಾಗೋಣ. ಇದು ನಮ್ಮ ಸಂಸಾರ. ಪ್ರೀತಿ ಎಂಬ ದೈವವೇ ನಮಗಾಧಾರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ, ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. 24 ವರ್ಷ ಕಮ್ಮಿ ಆಗಿದೆ ನನಗೆ. ಯಾವ್ದು ಗೊತ್ತಾ ಸಾರ್? 24 ವರ್ಷದಿಂದ ನನ್ನ ಕಾರ್ಯಕ್ರಮ ಮಾಡಿಸಿದ್ದಾರೆ ಅವ್ರ ಮಗಳ ಮದುವೆಗೆ. ತುಂಬಾ ಖುಷಿ ಆಯ್ತು ಸರ್. ಎಲ್ಲರೂ ಸಿಕ್ಕಿದ್ರು ಆತ್ಮೀಯರು. ಎಲ್ಲರಿಗೂ ಶುಭವಾಗಲಿ. ನಿಮ್ಮ ಕನಸುಗಳೆಲ್ಲ ನನಸಾಗಲಿ. ಸಮಾಜಮುಖಿಯಾದ ನಿಮ್ಮ ಎಲ್ಲ ಚಟುವಟಿಕೆಗಳು ನಿತ್ಯೋತ್ಸವವಾಗಿ ಹಾರೈಸಿ. ನಮಸ್ಕಾರ.